ಈ ಟೂರಿಸ್ಟ್ ಪ್ಲೇಸ್ ಅಲ್ಲ ಅದು, ಅದಕ್ಕೆ ಪ್ರಿಪೇರ್ ಆಗಿ ಮೊದಲೇ ಆರ್ಮಿನ ಅಲ್ಲಿ ನಿಲ್ಲಿಸಿರಬೇಕು. ಅವ್ರಿಗೆ ಅರೆಸ್ಟ್ ಮಾಡೋದು ಅವೆಲ್ಲ ಇರ್ಕೂಡ್ದು. ಏನಿದ್ರು ಕಟಕ್ಕಾಗಿ ಅಲ್ಲೇ ಇಮಿಡಿಯೇಟ್ ಪಾಕಿಸ್ತಾನವ್ರು ಇರ್ಬೋದು, ಇಂಡಿಯಾದ ಇರ್ಬೋದು, ನನ್ನ ಅಣ್ಣ ತಮ್ಮ ಇರ್ಬೋದು, ನನ್ನ ತಮ್ಮ ಇರ್ಬೋದು, ಇಲ್ಲ ನಮ್ಮ ಅಪ್ಪ ಇರ್ಬೋದು, ಇಲ್ಲ ನನ್ನ ಮಗ ಇರ್ಬೋದು, ಮಾಡಿದ್ರೆ ಅವ್ನಿಗೆ ಅಲ್ಲೇ. ನಾವು ಬಿಡಬಾರ್ದು ಸರ್ ಆ ಥರ ಎಲ್ಲ. ಈಗ ನೆಕ್ಸ್ಟ್ ಟೈಮ್ ಈ ಥರ ಒಂದು ಮಾಡೋ ಯೋಚನೆ ಬಂದ್ರು ಪಾಕಿಸ್ತಾನವಾಗಿರ್ಬೋದು, ಬೇರೆ ಯಾವ ದೇಶದವರಾಗಿ ಒಂದು ನೆಕ್ಸ್ಟ್ ಎಕ್ಸಾಂಪಲ್ ಸೆಟ್ ಆಗಬೇಕು, ಆ ಥರ ಏನು ಶಿಕ್ಷೆ ಆಗ್ಬೇಕು ಸರ್ ಅವರು? ಅವ್ರಿಗೆ ಆವಾಗಲೇ ಸೂಟ್ ಆಗಬೇಕು, ಆವಾಗಲೇ ಸೂಟ್ ಮಾಡಬೇಕು. ಮತ್ತು ನೆಕ್ಸ್ಟ್ ನಮ್ಮ ಕಡೆ ಬರಲೇಬಾರ್ದು, ಆ ಥರ ಮಾಡಬೇಕು. ಅಟ್ಯಾಕ್ ಮಾಡಬೇಕು, ಸೇಫ್ಟಿ ಇರಬೇಕು, ಮುಂಚೆನೇ ಸೇಫ್ಟಿ ಕೊಡಬೇಕು ಅವ್ರಿಗೆ, ಆ ಥರ ಎಲ್ಲ ಮಾಡಬೇಕಾಗಿದೆ. ಇನ್ನೊಂದು ಅವರಿಗೆ ಈ ಟೂರಿಸ್ಟ್ ಪ್ಲೇಸ್ ಅಲ್ಲ ಅದು, ಅದಕ್ಕೆ ಪ್ರಿಪೇರ್ ಆಗಿ ಮೊದಲೇ ಆರ್ಮಿನ ಅಲ್ಲಿ ನಿಲ್ಲಿಸಿರಬೇಕು. ಯಾಕಂದರೆ ಇದು ಹೊರಗಿಂದ ಬರೋರು ಆ ಥರ ಬರೋವ್ರಿಗಿದ್ದಾಗ ಅಲ್ಲಿ ಆರ್ಮಿನ ಫಸ್ಟೇ ಬಂದೋಬಸ್ತ್ ಮಾಡಬೇಕು. ನಾನು ಶಿಕ್ಷೆ ಅಂದರೆ ಇವ್ರು ನಮ್ಮ ಫ್ರೆಂಡ್ ಹೇಳಿದಂಗೆ ಇಮಿಡಿಯೇಟು ಅವ್ರಿಗೆ ಅರೆಸ್ಟ್ ಮಾಡೋದು ಅವೆಲ್ಲ ಇರ್ಕೂಡ್ದು. ಏನಿದ್ರು ಕಟಕ್ಕಾಗಿ ಅಲ್ಲೇ ಇಮಿಡಿಯೇಟ್ ಅರೆಸ್ಟ್ ಮಾಡೋದು, ಎನ್ಕ್ವೈರಿ ಮಾಡೋದೆಲ್ಲ ಇರ್ಕೂಡ್ದು. ಎನ್ಕ್ವೈರಿ ಮಾಡಬೇಕು, ಅಷ್ಟರೊಳಗೆ ಇನ್ನೊಬ್ಬ ರೆಕಮೆಂಡ್ ಮಾಡ್ತಾನೆ. ಎನ್ಕ್ವೈರಿ ಮಾಡಿಬಿಟ್ಟು ಎನ್ಕ್ವೈರಿ ಮಾಡೋಷ್ಟರೊಳಗೆ ಇನ್ನೊಬ್ಬ ಏನು ಮಾಡ್ತಾನೆ, ನಮ್ಮ ಫ್ರೆಂಡ್ 3 ಜನ ಹಿಡ್ಕೊಂಡೋಗಿರ್ತಾನೆ, ಹಿಡ್ಕೊಂಡೋಗ್ಬಿಡ್ತಾನೆ. ನೀನು ಅವ್ರು ಬಿಟ್ಟರೆ ಇವ್ರು 3 ಬಿಡಬೇಕು ಅಂತಾನೆ. ಅದಕ್ಕೆ ಆದವರೆಗೂ ಟೈಮೇ ಕೊಡಬಾರ್ದು. ಅವನು ನಾನು ಹೇಳ್ದಂಗೆ ಇವ್ರು 3 ಜನ ಹಿಡ್ಕೊಂಡು ಹೋಗ್ತಾನೆ, ಅವ್ರು 3 ಜನ ಬಿಡಪ್ಪ, ಅವಾಗ ನಿನ್ನ ಬಿಡ್ತೀನಿ ಅಂತಾನೆ. ಅದಕ್ಕೋರ್ಗು ಅವಾಗ ಅವಕಾಶನೇ ಕೊಡಬಾರ್ದು. ಹೌದು. ಹಿಂದೂಗಳಿಗೆ ಟಾರ್ಗೆಟ್ ನಮ್ಮ ಹಿಂದೂಗಳಿಗೆ ಅಂದರೆ ಅವರು ನಮ್ಮ ಮೋದಿನ ಕಂಡ್ರೆ ಅವ್ರಿಗೆ ಹಿಡಿಸ್ತಾ ಇಲ್ಲ. ನಮ್ಮ ಮೋದಿನ ಕಂಡ್ರೆ ಅವ್ರಿಗೆ ಹಿಡಿಸ್ತಾ ಇಲ್ಲ. ನಮ್ಮ ಮೋದಿನ ಏನೋ ಅವರು ದುಶ್ಮನ್ ಥರ ನೋಡ್ತಾರೆ. ನಮ್ಮ ಮೋದಿ ಇಲ್ಲ ಅಂದರೆ ನಮ್ಮ ಇಂಡಿಯಾ ಮಾರ್ಕೊಂಡು ಹೋಗ್ಬಿಡೋರು ಯಾವಾಗಲೂ. ಮೋದಿ ಕಂಡ್ರೆ ಯಾಕಾಗಲ್ಲ ಅಂದರೆ ಕೆಲವರಿಗೆ ಅವರು ಫ್ರಾಂಕ್ ಆಗಿದ್ದಾರೆ, ಬೋಲ್ಡ್ ಆಗಿದ್ದಾರೆ. ಆ ಬೋಲ್ಡ್ ಆಗಿರೋದಕ್ಕೆ ಅವ್ರಿಗೆ ಹಿಡ್ಸಲ್ಲ. ನಾನೇ ಆಗಲಿ ಯಾರಾಗಲಿ ಬೇರೆಯವ್ರಿಗೆ ಎಷ್ಟು ಜನನಾಗಲಿ ನಾನು ಬೋಲ್ಡ್ ಆಗಿದ್ದರೆ ಕೆಲವ್ರಿಗೆ ಹಿಡ್ಸಲ್ಲ. ಎಕ್ಸಾಂಪಲ್ ಅದೇ ಥರ ಅವ್ರು ಬೋಲ್ಡ್ ಆಗಿದ್ದಾರೆ, ಅದಕ್ಕೆ ಅವ್ರಿಗೆ ಹಿಡಿಸ್ತಾ ಇಲ್ಲ. ಅವ್ರಿಗೆ ಅವ್ರು ತಕ್ಕಂತ ಕುಣ್ಕೊಂಡು ಹೋಗ್ತಾ ಇದ್ದರೆ ಒಳ್ಳೆಯವರು ಎಸ್ ಅಂತಾರೆ. ಅವರು ಇಲ್ಲ ಅಂದರೆ ಒಂಥರ ವಿರೋಧಿ ಥರ ನೋಡ್ತಾರೆ ಅವ್ರನ್ನ. ಈಗ ಅಟ್ಯಾಕ್ ಮಾಡಿರೋರು ಪಾಕಿಸ್ತಾನವರೇ ಅಲ್ಲ, ಬೇರೆ ದೇಶದವರು. ಪಾಕಿಸ್ತಾನದ ಹೆಸರು ಹೇಳ್ಕೊಂಡು ಹಿಂದೂ ಮುಸ್ಲಿಂ ಜಗಳ. ನಾನು ಹೇಳ್ತಾ ಇರೋದು ಪಾಕಿಸ್ತಾನವ್ರು ಇರ್ಬೋದು, ಇಂಡಿಯಾದ ಇರ್ಬೋದು, ನನ್ನ ಅಣ್ಣ ತಮ್ಮ ಇರ್ಬೋದು, ನನ್ನ ತಮ್ಮ ಇರ್ಬೋದು, ಇಲ್ಲ ನಮ್ಮ ಅಪ್ಪ ಇರ್ಬೋದು, ಇಲ್ಲ ನನ್ನ ಮಗ ಇರ್ಬೋದು, ಮಾಡಿದ್ರೆ ಅವ್ನಿಗೆ ಅಲ್ಲೇ ಶಿಕ್ಷೆ ಆಗ್ಬೇಕು. ನನ್ನ ಮಗನೇ ಆಗಲಿ, ನಮ್ಮ ಅಪ್ಪನೇ ಇರಲಿ, ನಮ್ಮ ಅಣ್ಣ ತಮ್ಮಂದ್ರೆ ಇರಲಿ, ಅದು ಏನು ಇರ್ಕೂಡ್ದು. ಇಮಿಡಿಯೇಟಾಗಿ ಅಲ್ಲೇ ಏನಿದ್ರು ಈ ಥರ ಮಾಡಿ. ಇನ್ನು ನಮ್ಮ ಫ್ರೆಂಡು 2 ಮಾತು ನಮ್ದು ಏನಂದರೆ ಎಲ್ಲಿಯೂ ಗಲಾಟೆಗಳಾಗಬಾರ್ದು. ಪಬ್ಲಿಕ್ ಒಂದು ಫ್ರೀಡಮ್ ಇಂಡಿಯಾ ಪೂರ್ತಿ ಓಡಾಡಬೇಕು. ಒಂದು ಕಡೆ ಅಲ್ಲ, ಬರೀ ಕಾಶ್ಮೀರ ಮಾತ್ರ ಅಲ್ಲ, ಇಂಡಿಯಾಲು ಎಲ್ಲ ಕಡೆನೂ ಎಲ್ಲರೂ ಓಡಾಡೋ ಥರ ಇರಬೇಕು. ಆವಾಗಲೇ ದೇಶ ಚೆನ್ನಾಗಿರೋದು. ಇದಕ್ಕೊಂದು ಖರ್ಚು ಮಾಡೋದು, ಮಿಲಿಟ್ರಿಗೆ ತೊಂದರೆ ಕೊಡೋದು ಇದೆಲ್ಲ ಬೇರೆ ಕಂಟ್ರಿಯವರು ನಮಗೆ ಮಾಡಿದ್ರೆ ಅದು ಸ್ಟ್ರಾಂಗ್ ಆಪೋಸಿಟ್ ಮಾಡಬೇಕು. ನಮ್ಮಲ್ಲಿ 140 ಕೋಟಿ ಜನ ಇದ್ದಾರೆ, ಭಯ ಬಿತ್ತು ಓಡೋಕ್ಕಾಗತ್ತಾ? ನಿಂದಿದ್ರೆ ಎಲ್ಲರೂ ಆಪೋಸಿಟ್ಲೇ ನಿಂತ್ಕೊಳ್ಳೋಕ್ಕಾಗಲ್ಲ. ಆದರೆ ಎಲ್ಲ ಮನುಷ್ಯ ಬ್ಲಡ್ ನೋಡಬಾರ್ದು, ಆ ಥರ ಎಲ್ರಿಗೂ ಇದೆ. ಆದರೆ ಸ್ವಲ್ಪ ಜನ 1% 0.0% ಈ ಥರ ತಪ್ಪು ಮಾಡ್ತಾರೆ. ಕಂಡುಹಿಡಿದು ಅವರು ಕಂಪ್ಲೀಟ್ ಮಾಡಬೇಕು, ಕ್ಲೋಸ್ ಮಾಡಬೇಕು. ಯಾಕೆ ಸರ್ ಹಿಂದೂಗಳ ಟಾರ್ಗೆಟ್? ಹಿಂದೂ ಅಂದಿಲ್ಲ, ಯಾರನ್ನು ಟಾರ್ಗೆಟ್ ಮಾಡುವ ಅದೆಲ್ಲ. ಮುಸ್ಲಿಮರು ಸತ್ತಿದ್ದಾರೆ, ಎಲ್ಲರೂ ಸತ್ತಿದ್ದಾರೆ. ಅವರು ಒಂದು ಮೂರ್ಖರುಗಳು, ಯಾರಂದಿಲ್ಲ ಅವರು. ಅವ್ರಿಗೆ ಒಂಥರ ಬೋಧೆ ಅದು. ಬೇರೆ ಯಾರೋ ಒಬ್ಬರು ಟೆರರಿಸ್ಟ್ ಮಾಡಿಬಿಟ್ಟು ಅಟ್ಯಾಕ್ ಮಾಡಿಬಿಟ್ಟು ಅವ್ರ ಲೀಡ್ರಿಗೆ ಹೋಗಿ ತೋರಿಸ್ಬೇಕು. ಅವ್ರಿಗೆ ಆ ಥರ ಇರೋದು. ಹಿಂದುವೇ ಮಾಡಬೇಕು, ಕ್ರಿಶ್ಚಿಯನೇ ಮಾಡಬೇಕು ಅನ್ನೋದೆಲ್ಲ. ಕಲಾಟ ಮಾಡಬೇಕು, ಅವರಲ್ಲಿ ಹೆಸರು ತಗೋಬೇಕು, ಅವ್ರು ಸೆಟ್ಲ್ ಆಗಬೇಕು. ಇದು ಮಣಿ ಮೇಲೇ ಇದು ನಡೀತಾ ಇದೆ. ಹುಡುಗರ ಕರ್ಕೊಂಬಂದ್ಬಿಟ್ಟು ಅವ್ರು ಕಾಸು ಕೊಟ್ಬಿಟ್ಟು ನೀವು ಸೆಟ್ಲ್ ಆಗಬೇಕು, ಇಷ್ಟು ಕಲಾಟ ಮಾಡಿ ದೇಶದೊಳಗಡೆ ಅಂದ್ಬಿಟ್ಟು ಮಾಡ್ತಾಯಿದ್ದಾರೆ. ಇದು ಒಂದು ಮೇಲೆ ಮೂಳೆ ಎಲ್ಲಿ ವರ್ಕ್ ಆಗುತ್ತೆ ಅಂದರೆ ಅವ್ರದ್ದು ತಪ್ಪು. ಇದು ಇವನು ಕೆಲಸ ಮಾಡೋನು, ಇವನು ಕೂಲಿ ಮಾಡೋನು, ಅವನಿಗೆ ಹೌದೌದು. ಇದೆಲ್ಲ ಬೇರೆ ಮೂಳೆ, ಬೇರೆ ವರ್ಕ್ ಮಾಡೋದು ಬೇರೆ ಕಡೆಯಿಂದ. ನಡೀತದೆ. ಮುಂಚೆ ಜಾಸ್ತಿ ಇತ್ತು, ಇವಾಗ ಕಮ್ಮಿ ಆಗಿದೆ. ಪರ್ಸೆಂಟೇಜ್ ಏನು ಕಮ್ಮಿ ಆಗುತ್ತದೆ. ಶಿಕ್ಷೆ ಅನ್ನೋದಿಲ್ಲ, ಅದು ತಪ್ಪು ಮಾಡಲೇಬಾರ್ದು. ಆ ಥರ ದೇಶ ಇರಬೇಕು. ಮಾಡಿದ್ರೆ ಅವರು ಯಾರಾದರೂ ಅವರು ಬದುಕಬಾರ್ದು. ಒಂದು 4 ಜನ ಆರ್ಮಿ ಇರಬೇಕು.
ಟೂರಿಸ್ಟ್ ಪ್ಲೇಸಲ್ಲಿ ಅಂದರೆ ಒಂದು 4 ಜನ ಆರ್ಮಿ ಇದ್ದರೆ ಇವ್ರಿಗೆ ಗೆನ್ನಿದ್ರೆ ಅವರು ಗೆನ್ನಿದ್ರೆ ಏನು ಶೂಟ್ ಮಾಡ್ಬೋದು. ನಾವು ಟೂರಿಸ್ಟ್ ಹೋಗಿದ ಮೇಲೆ ನಮ್ಮ ಹತ್ರ ಏನೂ ಇರಲ್ಲ, ನಾವೇನು ಮಾಡೋಕ್ಕಾಗತ್ತೆ? ಅಟ್ಯಾಕ್ ಮಾಡೋಕ್ಕಾಗತ್ತೆ ಅವ್ರನ್ನ? ಮಾಡೋಕ್ಕಾಗಲ್ಲ. ಏನಿದ್ರೆ ನಮ್ಮ ಆರ್ಮಿ ಇದ್ದರೆ ಒಂದು 4 ಜನ ಇದ್ದರೆ ಸಾಕು, ಅವನು ಶೂಟ್ ಮಾಡ್ತಾನೆ, ಅವನು ಶೂಟ್ ಮಾಡಿಬಿಡ್ತಾನೆ ಅಷ್ಟೇ. ಅಲ್ಲಿಗಲ್ಲಿಗೆ ಪಾಠ ಮುಗೀತು. ಏನು ಪ್ರಯೋಜನ? ಮುಂದಕ್ಕೆ ಹೋಗೋದಿಲ್ಲ, ಅಲ್ಲೇ ಮುಂದೆ ಅಲ್ಲೇ ಕ್ಲಿಯರ್ ಆಗುತ್ತೆ, ಮುಂದಕ್ಕೆ ಹೋಗಲ್ಲ. ಸುಮ್ಮನೆ ಇದೆಲ್ಲ ಹಿಂದಕ್ಕೆ ಹೋಗಿ ಅವರು ವಿಚಾರಣೆ ಮಾಡೋದು, ಅದು ಮಾಡೋದು, ಇದು ಮಾಡೋದು, ಅದೆಲ್ಲ ಆಗಲ್ಲ. ಅವ್ರು ಹಿಡಿಯೋಕ್ಕೂ ಆಗಲ್ಲ. ಅಷ್ಟೇ, ಎಲ್ಲೇ ಎಸ್ಕೇಪ್ ಆಗಿಬಿಡ್ತಾರೆ. ಸಿಕ್ಕಿದ್ರೆ ಏನು ಶಿಕ್ಷೆ ಕೊಡ್ಬೇಕು? ಸಿಕ್ಸಿದ್ರೆ ಅವ್ರು ಹಂಗೆ ಸಾಯಿಸ್ಬೇಕು. ಅದೆಲ್ಲ ಹೋಗಿ ನಿಲ್ಲಿಸಿ ವಿಚಾರಣೆ ಮಾಡೋದೆಲ್ಲ ಏನು ಇರಬಾರ್ದು. ಎನ್ಕ್ವೈರಿ ಏನೋ ಆವಾಗಲೇ ಸಾಯಿಸ್ಬಿಡ್ಬೇಕು ಸಿಕ್ಕ ತಕ್ಷಣ ಅಷ್ಟೇ. ಅಂಥವ್ನು ಎಷ್ಟು ಜನ ಸತ್ತಿದ್ದಾರೆ ಇವ್ರಿಗೆ, ಅವರಿಗೆಲ್ಲ ಯಾರು ಆನ್ಸರ್ ಹೇಳೋದು? ಒಬ್ಬರು ಹೇಳೋಕ್ಕಾಗಲ್ಲ ಈಗ. ಬೀಟ್ಲೆಸ್ ಕರ್ನಾಟಕ.